ಇದೇನು ಈ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿರುವ ಇದನ್ನ ನೋಡಬೇಕೋ ನೋಡಬಾರ್ದು ಅನ್ನೋ ಒಂದು ಡಿಲಮಾ ಬಂದ್ಬಿಡುತ್ತೆ. ಸರ್ ಯಾವುದೇ ಕಾರಣಕ್ಕೂ ಫಸ್ಟ್ ಶೋ ನೋಡಬಾರ್ದು. ಸಣ್ಣ ಆಗಿದೆಯಾ ಫಾರ್ಮಲ್ ಸಾಕು ಹೋಗ್ತಾ ನಾನು ಹೆಜ್ಜೆ. ನಿಮ್ ಬಾಡಿ ನಿಮ್ ಮಾತನ್ನ ಕೇಳತ್ತೆ ಅಂತ ಕೂಡ ನೀವು ಹೇಳಿದ್ರಿ. ನಮ್ಮ ತಂದೆ ಪೈಲ್ವಾನು, ಸಾಕಷ್ಟು ಕುಸ್ತಿ ಮಾಡಿದ್ದಾರೆ. ದುನಿಯಾ ವಿಜಯ್ ಸರ್ ಮಾಡೋರು. ಅವಾಗ ಅವ್ರಿನ್ನ ಆಕ್ಟರ್ ಆಗಿರಲಿಲ್ಲ, ಈ ವಾಸ್ ಟ್ರೈನಿಂಗ್. ಅವ್ರದ್ದು ಸರಿಯಾಗಿತ್ತು ಫಿಸಿಕ್. ನಮ್ಮ ತಂದೆ ಮತ್ತೆ ಅವರು ಅವಾಗ ನಾನು ಹೋಗಿ ನೋಡುವೆ, ಸೆಕೆಂಡ್ ಸ್ಟ್ಯಾಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಹೋಗಿ ನೋಡುವೆ. ಐ ವಾಂಟೆಡ್ ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ನಮ್ಮ ಅಣ್ಣ ಅಂಕಲ್ ಎಲ್ಲ ಒಂದ್ಸರಿ ಕುಡಿಸಿದ್ರು, ವಾಮಿಟ್ ಆಗೋಯ್ತು. ಗಂಡಸರಿಗೂ ಅನ್ಸುತ್ತೆ, ವಿಚ್ ಇಸ್ ಧ್ರುವ ಸರ್ಜಾ ಅವರು ಅಂದ್ರೆ ಆ ಬೈಸೆಪ್ಸ್ ರಿಫ್ಲೆಕ್ಸ್ ಜಾಸ್ತಿ ಇರಬೇಕಲ್ಲ, ಬಾಡಿ ವೇಟ್ ಕಮ್ಮಿ ಇರಬೇಕು ಅಂದ್ಬಿಟ್ಟು ನಮಗೆ ರಿಫ್ಲೆಕ್ಸ್ ಮೂಮೆಂಟ್ಸ್ ಎಲ್ಲ ಕಮ್ಮಿ ಆದ್ರೂ ಸ್ವಲ್ಪ ಹ್ಯೂಜ್ ಆಗಿತ್ತೆ ಅದ್ದೂರಿ ಮಾಡೋದಕ್ಕೆ. ಯು ಆರ್ ಟ್ರೈನಿಂಗ್ ಫಾರ್ ಹೆವಿ ವೇಟ್ ಬಾಕ್ಸಿಂಗ್? ಐ ವಾಸ್ ಇಂಟು ಬಾಕ್ಸಿಂಗ್. ಅದಾದ್ಮೇಲೆ ದೊಡ್ಡ ಗಲಾಟೆ ಆಯ್ತು, ಬಾಕ್ಸಿಂಗ್ ಬೇಡ ಮನೇಲಿ. ತಾಯಿ ಮೈಕ್ ಟೈಸನ್ ಮ್ಯಾಚಸ್ ಇದ್ದಾಗ ನನ್ನನ್ನು ಸ್ಕೂಲ್ ಕಳಿಸ್ತಾ ಇರಲಿಲ್ಲ. ನಮ್ಮ ತಂದೆಗೆ ಇಷ್ಟ ಮೈಕ್ ಟೈಸನ್. ಬರ ಯಾವ ಸ್ಕೂಲ್ ಬೇಡ ಬಾಯಿ ಕೂತ್ಕೊಂಡು. ನಮ್ಮಮ್ಮ ಒಂದೇ ಬಂದ್ಬಿಡ, ಸ್ಕೂಲ್ಗೆ ಹೋಗೋ ಮಗುನ ಹಾಳು ಮಾಡ್ತಾ ಇದ್ದೀರಾ ಅಂತ. ಧ್ರುವ ಅವರೇ ನಮಸ್ತೆ. ನಮಸ್ತೆ ಸರ್. ನಿಮ್ಮನ್ನ ಕಂಟಿನ್ಯೂಸ್ ಆಗಿ ನಾವು ಮೀಡಿಯಾಲೋ ಟಿವಿನಲ್ಲೋ ವಾಟ್ ನೋಡ್ತಾನೆ ಬಂದಿದ್ದೀವಿ, ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಮೀಟಿಂಗ್ ಯು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ವಿತ್ ಯು ಟುಡೇ ಅಂಡ್ ಹ್ಯಾವ್ ದಿಸ್ ಕನ್ವರ್ಸೇಷನ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ರಿವ್ಯೂಸ್ ನೋಡ್ತಾ ಇರ್ತೀನಿ ಸರ್. ನನಗೆ ನೀವು ರಿವ್ಯೂ ಎಲ್ಲ ಹೇಳಾದ್ಮೇಲೆ ಒಂದು ಫೈನಲ್ ವರ್ಡ್ಸ್ ಇರುತ್ತಲ್ಲ, ಏನಾಗಿರ್ಬೋದು ಕಟ್. ಆ ಕಟ್ಟಿಂದ ನಮಗೆ ಏನಾಗುತ್ತೆ ಅಂದರೆ, ಇದೇನು ಈ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿರುವ ಇದನ್ನ ನೋಡಬೇಕೋ ನೋಡಬಾರ್ದು ಅನ್ನೋ ಒಂದು ಡಿಲಮಾ ಬಂದ್ಬಿಡುತ್ತೆ. ಬಟ್ ನೀವು ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಮತ್ತು ನೀವು ಸೆನ್ಸಿಬಲ್ ಆಗಿ ನೋಡೋ ರೀತಿ ಇರ್ಬೋದು. ಆ್ಯಂಡ್ ಆಲ್ಸೋ ನೀವು ಪ್ರತಿಯೊಂದು ಕ್ಯಾರೆಕ್ಟರ್ಗೆ ರೌಂಡ್ ಆಫ್ ಇಲ್ಲ ಅಂದರೆ ನೀವು ಧ್ವನಿ ಎತ್ತೀರ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ ಸರ್. ಆ್ಯಂಡ್ ಆಲ್ಸೋ ಈ ಇಂಟರ್ವ್ಯೂಗೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ನಮಗೆ ಪರ್ಸ್ನಲಿ ಏನಕ್ಕೆ ಖುಷಿ ಅಂದರೆ, ನಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಒನ್ ಥಿಂಗ್, ನಿಮ್ಮಿಂದ ನಾವು ಒಂಚೂರು ಎಜುಕೇಟ್ ಆಗ್ತೀವಿ ಅನ್ನೋದು ನನಗೆ ಖಂಡಿತ ಆಗುತ್ತೆ. ಯಾಕೆಂದರೆ ನಿಮ್ಮ ಎಪಿಸೋಡ್ಸು ನೋಡಿದಾಗ ಏನೋ ಒಂದು ಕಲಿಯೋದು ಒಂದು ಇದ್ದೇ ಇರುತ್ತೆ. ಬಟ್ ರಿವ್ಯೂ ಮಾತ್ರ ಸರ್, ಐ ಆಮ್ ರಿಯಲಿ ಅಗೇನ್ಸ್ಟ್ ಇಟ್. ಹೌದು, ನೀವು ಮಾಡೋದು ರಿವ್ಯೂ, ಯಾಕೆಂದರೆ ಏನೋ ಅಷ್ಟು ಕಾಸು ಹಾಕ್ಬಿಟ್ಟು ಮಾಡಿರ್ತೀವಿ, ಚೆನ್ನಾಗಿದೆ ಅನ್ಬೇಕು ಇಲ್ಲ ಚೆನ್ನಾಗಿಲ್ಲ ಅನ್ಬೇಕು, ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ರಲ್ಲ. ಇದ್ರ ಬದಲು ಸರ್ ನೆಕ್ಸ್ಟ್ ವೀಕ್ ನೋಡ್ಬಿಟ್ಟು, ಯಾಕೆಂದರೆ ಸರ್ ಯಾವುದೇ ಕಾರಣಕ್ಕೂ ಫಸ್ಟ್ ಶೋ ನೋಡಬಾರ್ದು. ಯಾಕೆಂದರೆ ಐ ಆಮ್ ಯುವರ್ ಫಾಲೋವರ್. ಸರ್ದು ರಿವ್ಯೂ ನೋಡಿದ ತಕ್ಷಣ ನಾನು ಸಿನಿಮಾಗೆ ಹೋಗೋನು, ನನ್ನ ಮೈಂಡ್ ಹ್ಯಾಕ್ ಆಗೋಗುತ್ತೆ. ಓ ಸರ್ ಹೇಳಿರೋದು ಐ ಆಮ್ ಆಲ್ರೆಡಿ ಪ್ರಿಪೇರ್ಡ್. ಓಕೆ, ಇದು ತಪ್ಪು ಅಂದಿದ್ರು, ಇದು ಸರಿ ಅಂದಿದ್ರು, ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಹೋಗಿ ನೋಡಿದಾಗ ನಾನು ನಿಮ್ಮ ಪಾಯಿಂಟ್ ಆಫ್ ವ್ಯೂಲ್ಲೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಯು ಆರ್ ಇನ್ಫ್ಲೂಯೆನ್ಸಿಂಗ್ ಬಿಕಾಸ್ ವಿ ಆರ್ ಫಾಲೋಯಿಂಗ್ ಯು. ನಮ್ಮ ಸಿನಿಮಾದು ಫುಲ್ ಕನ್ಕ್ಲೂಷನ್ ಕೊಟ್ಬಿಡಿ ಅಂತ ಇಲ್ಲ, ಅದು ಬಿಟ್ಬಿಟ್ಟೆ, ಆ ಥರ ನಿಲ್ಸೋದು ಬಿಟ್ಬಿಟ್ಟೆ. ಬಟ್ ಥ್ಯಾಂಕ್ ಯು. ಅಂದರೆ ಐ ಕ್ಯಾನ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ವೆರ್ ಯು ಆರ್ ಕಮಿಂಗ್ ಫ್ರಮ್ ಆಲ್ಸೋ. ಬಟ್ ನಮ್ದು ಒಂಥರ ಸೆನ್ಸಿಟಿವ್ ಆದ ಸಿಚುಯೇಷನ್ ಏನೇ. ಒಂದಿನ ಪ್ರಾಮಾಣಿಕವಾಗಿ ನಮ್ಗೆ ಅನ್ಸುತ್ತೆ ರಿವ್ಯೂರಲ್ಲಿ ಹೇಳಿರ್ತೀವಿ, ಮಾರೇ ದಿನ ಸಂದರ್ಶನ ಇರತ್ತೆ ಅಂದ್ರೆ ಪಾಪ ಅವ್ರಿಗೂ ನೋಡಿರ್ತಾರೆ ರಿವ್ಯೂ, ಅದು ಸೆಟ್ ಆಗಿರಲ್ಲ. ಬಟ್ ದೆನ್ ದಟ್ ಇಸ್ ಹೌ ಇಟ್ ಇಸ್. ಬಟ್ ಕಮಿಂಗ್ ಬ್ಯಾಕ್ ಟು ದಿಸ್, ಏನಿದೆ ಫಾರ್ಮಲ್ಸ್ ಈ ನಡುವೆ ನೀವು ಯೋಚನೆ ಮಾಡಿರ್ತೀರ ಈ ಸೀಸನ್ ಹಿಂಗೆ ಮಾಡಬೇಕು ಅಥವಾ ಪ್ರಮೋಷನ್ಸ್ಗೆ ಫಾರ್ಮಲ್ಸ್ ಅಲ್ಲಿ ಬರಬೇಕು ಅಂತ? ಇಲ್ಲ ಸರ್, ಎಲ್ಲ ಏನಿಲ್ಲ. ಸಣ್ಣ ಆಗಿದೆಯಾ ಫಾರ್ಮಲ್ಸ್ ಸಾಕು ಹೋಗ್ತಾ ನಾನು ಹೆಜ್ಜೆ. ಓಕೆ, ಅದಕ್ಕೆ ಬಂದ್ಬಿಡ್ತೀನಿ ಸಣ್ಣ ಆಗಿದ್ದೀರಾ ಅಂತ. ನೀವು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ ಅದನ್ನ. ಈ ವರ್ಕೌಟ್ನ ತುಂಬಾ ಓವರ್ ಸೈಂಟಿಫಿಕ್ ಆಗಿ ನೋಡಬೇಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ವರ್ಕೌಟ್ ಮಾಡಿ, ಅಷ್ಟೇ ಇರೋದು. ಅಂಡ್ ದೆನ್ ನಿಮ್ಮ ಬಾಡಿ ನಿಮ್ಮ ಮಾತನ್ನ ಕೇಳತ್ತೆ ಅಂತ ಕೂಡ ನೀವು ಹೇಳಿದ್ರಿ, ರೈಟ್ ಸರ್? ಏನಕ್ಕೆ ಅಂದರೆ, ಪ್ರಾಬಬ್ಲಿ ಜೀನ್ ಇರ್ಬೋದು. ಅಂದರೆ ಲೈಕ್ ನಮ್ಮ ತಂದೆ ಗರಡಿ ಮನೆ ಅಂದರೆ ಸಾಧನೆ ಮಾಡಿದ್ರು, ಪೈಲ್ವಾನ್. ನಮ್ಗೆ ಹೆಂಗೆ ಇಂಟ್ರೆಸ್ಟ್ ಆಗಿದ್ದು ಅಂದರೆ, ನಮ್ಮ ತಂದೆ ಪೈಲ್ವಾನು. ಮೈಸೂರು ಗೂಗ ಅಂತ ಒಬ್ರು ಇದ್ರು, ಮೈಸೂರಲ್ಲಿ ಅರಮನೆಯಲ್ಲೆಲ್ಲ ಕುಸ್ತಿಯಾರು, ಅವರ ಪಟ್ಟ ಶಿಷ್ಯ ನಮ್ಮ ತಂದೆ. ಸೊ ಈ ಉಪಾರಹಳ್ಳಿ ಗರಡಿಯಲ್ಲಿ ಸಾಧನೆ ಮಾಡಿದ್ರು, ಸಾಕಷ್ಟು ಕುಸ್ತಿ ಮಾಡಿದ್ದಾರೆ. ಅದಾದ್ಮೇಲೆ ಒಂದು ಆಟೋ ತಗೊಂಡ್ರು, ಆಟೋ ಓಡಿಸಿದ್ರು, ಸುಮಾರು ವರ್ಷ ಓಡಿಸಿದ್ರು. ಮೈಸೂರಲ್ಲ, ಇಲ್ಲ ಬೆಂಗಳೂರು ಮಾವಳ್ಳಿ. ಆಮೇಲೆ ಬಂಕಕ್ಕೆ ಸೇರ್ಕೊಂಡ್ರು. ಅದಾದಮೇಲೆ KSRTCಯಲ್ಲಿ ರಿಟೈರ್ಡ್ ಆಗಿದ್ದು ಅಷ್ಟೇ, BMTCಯಲ್ಲಿ ಇದ್ದಾಗ ರಿಟೈರ್ಡ್ ಆಗಿದ್ದು. ಸೊ ಈ ಜರ್ನಿ ನಮ್ಮ ತಂದೆದು. ಪ್ರತಿ ಸಿನಿಮಾ ನೋಡಿದಾಗ್ಲೂ ನಮಗೆ ಫಸ್ಟ್ ಆಡಿಯನು ನನಗೆ ಸಿಗೋದು ನಮ್ಮ ತಂದೆ. ಚೆನ್ನಾಗಿದೆ ಅಂತ ಹೇಳೋದೇ ಕಮ್ಮಿ, ಚೆನ್ನಾಗಿಲ್ಲ, ಡೈರೆಕ್ಟ್ ಚೆನ್ನಾಗಿಲ್ಲ.
ಇಷ್ಟ ಲೆಂತ್ ಇದೆ, ಇಷ್ಟ ಆಗಿಲ್ಲ, ಇದು ಇಷ್ಟ ಆಗಿಲ್ಲ. ಸೊ ಫಸ್ಟ್ ಆಡಿಯನ್ ನನಗೆ ಲಕಿಲಿ ನಮ್ಮ ಮನೇಲಿ ಆ್ಯಂಡ್ ಆಲ್ಸೋ ನಮ್ಮ ಅಂಕಲ್. ಇನಿಷಿಯಲ್ ಅಲ್ಲೇ ಹೇಳ್ಬಿಡ್ತಾರೆ, ಇಲ್ಲ ಮಗನೇ ಇದು ಯಾಕೋ ಹಿಂಗೆ ಆಗ್ತದೆ ನೋಡುವ. ಸೊ ದಟ್ ಇಸ್ ದೇರ್. ಅರ್ಜುನ್ ಸರ್ಜಾ ಅವ್ರು ನಿಮ್ಮ ತಾಯಿ ಕಡೆ ಅಲ್ವಾ? ತಾಯಿ ಅಣ್ಣ. ಬಟ್ ನಿಮ್ ತಂದೆನೂ ಕುಸ್ತಿಪಟ್ಟು, ಅಂದ್ರೆ ಅವರು ಗರಡಿಗೆಲ್ಲ ಹೋಗಿ, ಸೊ ಎರಡೂ ಕಡೆ ನಿಮಗೆ ಫಿಸಿಕ್, ಬಾಡಿ ಬಿಲ್ಡಿಂಗ್, ವರ್ಕೌಟ್ ತಂದೆ ಕಡೆಯಿಂದ ತಾಯಿ ಕಡೆಯಿಂದ ಎರಡೂ ಕಡೆ ಬಂದಿದೆ ನಿಮಗೆ. ಹೌದು, ನಾನು ಅಂದ್ರೆ ನಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗಲೆಲ್ಲ ನಮ್ಮ ತಂದೆ ರೆಗ್ಯುಲರ್ ಆಗಿ ಜಿಮ್ಗೆ ಹೋಗೋರು, ನಾವು ಅವ್ರ ಜೊತೆ ಹೋಗ್ತಾ ಇದ್ವಿ. ಹೋಗಿ ನೋಡಿದಾಗ ದುನಿಯಾ ವಿಜಯ್ ಸರ್ ಮಾಡೋರು ಅವಾಗ. ಅವ್ರು ಇನ್ನೂ ಆ್ಯಕ್ಟರ್ ಆಗಿರಲಿಲ್ಲ. ಈ ವಾಸ್ ಟ್ರೈನಿಂಗ್ ಗೋಲ್ಡ್ಸಲ್ಲಿ, ಅಂದರೆ ಗೋಲ್ಡ್ ಜಿಮ್, ಜೀವನ್ ಸರ್ ಜಿಮ್ ಮಾಡಿ. ಅವ್ರದ್ದು ಸರಿಯಾಗಿತ್ತು ಫಿಸಿಕ್. ನಮ್ಮ ತಂದೆ ಮತ್ತು ಅವರು ಮಾಡ್ತಿದ್ರು. ಅವಾಗ ನಾನು ಹೋಗಿ ನೋಡುವೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಹೋಗಿ ನೋಡುವೆ. ಅದಾದ್ಮೇಲೆ ಹಂಗೇ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಇವತ್ತು ಅಷ್ಟೇ ನಮ್ಮ ಮನೇಲಿ ದೇರ್ ಇಸ್ ಅ ರೂಲ್, ಈ ಡಾಲ್ಡಾ ಡಬ್ಬ ಅಲ್ಲಿ ಪ್ರೋಟೀನ್ ತೊಗೊಳ್ಳೋದು ಮನೇಲಿ ಓಡಿಸ್ಬಿಡ್ತೀನಿ ಅಂತಾರೆ. ಮತ್ತು ಈ ಸಪ್ಲಿಮೆಂಟ್ಸ್ ತೊಗೊಳ್ಳೋದು ಇದೆಲ್ಲ ಎಂಟರ್ಟೈನೇ ಮಾಡಲ್ಲ. ನಮ್ಮ ಡ್ಯಾಡು ಅಷ್ಟೇ, ನಮ್ಮ ಅಂಕಲು ಅಷ್ಟೇ. ಇನ್ಫ್ಯಾಕ್ಟ್ ಪ್ರೋಟೀನನ್ನು ಐ ವಾಂಟೆಡ್ ಟು ಟ್ರೈ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ನಮ್ಮ ಅಣ್ಣ ಅಂಕಲ್ ಎಲ್ಲ ಒಂದ್ಸರಿ ಕುಡಿಸಿದ್ರು, ವಾಮಿಟ್ ಆಗೋಯ್ತು. ಅದಾದ್ಮೇಲೆ ನಮ್ಮ ಅಪ್ಪನ ಹತ್ರ ಹೋಗಿ ಹೇಳಿದೆ, ಅಪ್ಪ ಹಿಂಗೆ ಪ್ರೋಟೀನ್ ತೊಗೊಂಡೆ ಅಂತ. 1-2 ದಿವಸ ಬೈದ್ರು ಸರ್. ಹೌದಲ್ಲ, ಈ ಕಡಕ್ಕಾಗಿ ತಿನ್ಬೇಕು, ಸರಿಯಾಗಿ ದಬಾಯಿಸ್ಬೇಕು. ಹೌದು, ಅಪ್ಸೆಟ್ ಆಗೋಗ್ತಾರೆ ಅವ್ರು. ಹೆಲ್ತಲ್ಲಿ ಏನಾದರೂ ಶಾರ್ಟ್ ಕಟ್ ಟ್ರೈ ಮಾಡ್ತಾ ಇದ್ವಿ ಅಂದ್ರೆ ಡ್ಯಾಡ್ ಅಪ್ಸೆಟ್ ಆಗುತ್ತೆ. ಬಟ್ ಈ ನಿಮ್ ಬಾಡಿ ನಮ್ಮ ಮಾತನ್ನ ಕೇಳತ್ತೆ ಅಂತ ಹೇಳಿದ್ರಲ್ಲ, ಸೊ ವೆನ್ ಡಿಡ್ ಯು ಸ್ಟಾರ್ಟ್ ಕಟಿಂಗ್ ಡೌನ್, ಆರ್ ವೆನ್ ಡಿಡ್ ಯು ಸ್ಟಾರ್ಟ್ ಯುವರ್ ಇದು ಈಗ ಟು ದಿ ಶೇಪ್ ದಟ್ ಯು, ಇದು ಫಸ್ಟ್ ಆಫ್ ಆಲ್ ಕ್ರಿಮಿನಲ್ಗ ಇದು? ಇಲ್ಲ, ಇನ್ನೊಂದು ಓಕೆ ಸರಿ. ಸೊ ಇದನ್ನ ನೀವೇನು ಒಂದು 2 ತಿಂಗಳಲ್ಲಿ ಇಳಿಸ್ಬೋದು ನೀವು? ಯು ಕ್ಯಾನ್ ಚೇಂಜ್ ಯುವರ್ ಶೇಪ್ಸ್. ಇಳಿಸೋದು ಅನ್ನೋದಕ್ಕಿಂತ 2 ತಿಂಗಳಲ್ಲೇ ಇದನ್ನ ಇಳಿಸಿರೋದು, ಲೈಕ್ 19 kg. ಗಾಟ್ ಇಟ್. ಅಂಡ್ ಆಬ್ವಿಯಸ್ಲಿ ಗಂಡಸರಿಗೂ ಅನ್ಸುತ್ತೆ, ವಿಚ್ ಇಸ್ ಧ್ರುವ ಸರ್ಜಾ ಅವರು ಅಂದ್ರೆ ಆ ಬೈಸೆಪ್ಸ್. ವಾಟ್ ವಾಸ್ ದಿ ಮ್ಯಾಕ್ಸಿಮಮ್ ಸೈಜ್ ದಟ್ ಯು ಹ್ಯಾಡ್? ವಿತೌಟ್ ಪಂಪ್ ಇಟ್ ವಾಸ್ 21.7 ಹಂಗೆಲ್ಲ ಆಗೋದು. ಹ್ಯೂಜ್ ಆಗಿದ್ದಾಗ ವೆನ್ ಐ ವಾಸ್ ಇಂಟು ಬಾಕ್ಸಿಂಗ್ ಐ ವಾಸ್ 107 kg. ಅವಾಗಲೂ ಅಷ್ಟೇ ಹೆವಿ ವೆಯ್ಟಲ್ಲಿ ಇರ್ತಾಗ. ಅವಾಗ್ಲೂ ರಿಫ್ಲೆಕ್ಸ್ ಜಾಸ್ತಿ ಇರಬೇಕಲ್ಲ, ಬಾಡಿ ವೆಯ್ಟ್ ಕಮ್ಮಿ ಇರಬೇಕು ಅಂದ್ಬಿಟ್ಟು ನಮಗೆ ರಿಫ್ಲೆಕ್ಸ್ ಮೂಮೆಂಟ್ಸ್ ಎಲ್ಲ ಕಮ್ಮಿ. ಆದ್ರೂ ಸ್ವಲ್ಪ ಹ್ಯೂಜ್ ಆಗಿದ್ದೆ ಅದ್ದೂರಿ ಮಾಡೋದಕ್ಕಿಂತ ಮುಂಚೆ. ಅದಾದಮೇಲೆ AP ಅರ್ಜುನ್ ಅವ್ರು ಸಿಕ್ಕಿದ್ರು, ಬೀದಿ ನಾಟಕ ನೋಡಿದ್ರು. ಹೌದು. ಆದಮೇಲೆ ನನಗೆ ಸುಮಾರು ಆಡಿಷನ್ ಹೋಗ್ಬಿಟ್ಟಿದೆ ಸರ್. ಅಂದರೆ ಫೋಟೋಶೂಟ್ ಮಾಡಿಸ್ಕೊಂಡು ಹಿಂದೆ ಹೈಟು ವೆಯ್ಟು ಇದೆಲ್ಲ ಸಿಕ್ಕಾಬಟ್ಟೆ ಎಲ್ಲರಿಗೂ ಫೋಟೋಸ್ ಕೊಟ್ಬಿಟ್ಟು ಐ ವಾಸ್ ವೇಟಿಂಗ್. ಅದಾದಮೇಲೆ ಸಿಕ್ಕಲ್ಲ ಅಂತ ಗೊತ್ತಾಯಿತು, ಎಲ್ಲ ಕರ್ಗಗಳು ಓಕೆ ಅಲ್ಲ. ಐ ವಾಸ್ ಡೂಯಿಂಗ್ ಬೀದಿ ನಾಟಕಗಳೆಲ್ಲ ಮಾಡ್ಕೊಂಡು. ನಮ್ಮ ಎಸ್ ಮೂರ್ತಿ ಸರ್ ಇದ್ರು, ಕರೆಕ್ಟ್, ಅಭಿನಯ ತರಂಗಲ್ಲಿ ಫ್ರೇಮ್ಸ್ ಅನ್ನೋ ಒಂದು ಕ್ಲಾಸ್ಗೆ ಹೋಗ್ಬೇಕಾಗಿತ್ತು. ಅದ್ರ ಬದಲಾಗಿ ವಿಡಿಡ್ ಉರುಭಂಗ ಅಂತ ಒಂದು ನಾಟಕ ಮಾಡಿದ್ವಿ. ಬೀದಿ ನಾಟಕ ಮಾಡಬೇಕಾದ್ರೆ AP ಅರ್ಜುನ್ ಅವ್ರು ಬಂದು ನೋಡಿ, ಏನಯ್ಯ ಸಿನಿಮಾ ಮಾಡ್ತೀನಯ್ಯ, ₹5 ಏನೋ ಅಡ್ವಾನ್ಸ್ ಕೊಟ್ಟಲ್ಲ, ಇವರು ಸುಳ್ಳೇ ಹೇಳ್ತಾ ಇರೋದು. ಮಾಡೋಣ ಬಿಡಿ ಸ್ವಾಮಿ, ಮಾಡೋಣ ಬಿಡಿ ಸರ್. ಅದಾದ್ಮೇಲೆ ಸ್ಟಾರ್ಟ್ ಆಗಿತ್ತು. ಬಟ್ ಆವಾಗ ನೀವು ಯು ವರ್ ಟ್ರೈನಿಂಗ್ ಫಾರ್ ಹೆವಿ ವೇಟ್ ಬಾಕ್ಸಿಂಗ್? ಐ ವಾಸ್ ಇಂಟು ಬಾಕ್ಸಿಂಗ್. ಅದಾದ್ಮೇಲೆ ದೊಡ್ಡ ಗಲಾಟೆ ಆಯಿತು, ಬಾಕ್ಸಿಂಗ್ ಬೇಡ. ಮನೇಲಿ ತಾಯಿ, ಅಂಕಲ್, ಕಿಶೋರ್ ಅಂಕಲ್ ಎಸ್ಪೆಷಲಿ, ಆ್ಯಂಡ್ ಆಲ್ಸೋ ನಮ್ಮ ಅಣ್ಣ, ನಮ್ಮ ತಂದೆ, ಎಲ್ಲರಿಗೂ ಅದೊಂದು ಸ್ವಲ್ಪ ದೇ ವರ್ ವರಿಡ್. ಬಟ್ ಬಾಕ್ಸಿಂಗ್ ಫಾಲೋ ಮಾಡ್ತೀರಾ? ರೆಗ್ಯುಲರ್ ಸರ್. ನಿನ್ನೆ ಆಗಿದ್ದ ಮ್ಯಾಚ್ ಬೇಕಾದ್ರೆ ಹೇಳ್ತೀನಿ. ಹೂ ಇಸ್ ಯುವರ್ ಫೇವರೆಟ್ ಹೆವಿ ವೇಟ್ ಟುಡೇ? ಹೆವಿ ವೆಯ್ಟು, ಲೈಟ್ ವೆಯ್ಟು ಅಂತ ನೋಡಿದೆ. ಒಬ್ಬ ಬಾಕ್ಸರ್ ನಿನ್ಗೆ ಯಾರು ಇನ್ಸ್ಪೈರ್ ಮಾಡೋದು ಅಂದರೆ ಮೈಕ್ ಟೈಸನ್. ಕರೆಕ್ಟ್. ಎಲ್ಲರಿಗೂ ಮೊಹಮ್ಮದ್ ಅಲಿ, ಬಟ್ ನನಗೆ ಐ ಆಲ್ವೇಸ್ ಸೇ ಮೈಕ್ ಟೈಸನ್ ಆರ್ ಮೇವೆದರ್, ಫ್ಲಾಯ್ಡ್ ಮೇವೆದರ್. ಪ್ಯಾಕ್ಯೋನು ಓಕೆ, ಬಟ್ ಈಗ ಅಲೆಕ್ಸಾಂಡರ್ ಉಸಿಕ್ ಅಂತ, ಹಿ ಇಸ್ ಲೈಕ್ ದಿ ಟಾಪ್ ಹೆವಿ ವೇಟ್ ನಾವು. ಅವರು ಎಲ್ಲರನ್ನು ಸೋಲ್ಸ್ಕೊಂಡ್ ಬಂದಿದ್ದಾರೆ. ಅನ್ಡಿಸ್ಪ್ಯೂಟೆಡ್. ಇಲ್ಲ ಬಾಕ್ಸಿಂಗ್ ಅಲ್ಲ, ಅನ್ಡಿಸ್ಪ್ಯೂಟೆಡ್. ಈಗ ಆಂಟನಿ ಜೋಶುವಾ ಇವ್ರು ಜಾಶ್ವಾ ಜೊತೆ ಗೆದ್ದಿದ್ರು. ಜಾಶ್ವಾ ಜೊತೆ ಇಲ್ಲಿ, ಟೈಸನ್ ಫ್ಯೂರಿ ಜೊತೆ ಯುಸಿಕ್, ಯುಕ್ರೇನಿಯನ್. ಅನ್ಡಿಫಿಟೆಡ್ ಅಲ್ಲ, ತಿರ್ಗಾ ಮ್ಯಾಚ್ ಇದೆ. ಕರೆಕ್ಟ್. ಸೆಕೆಂಡ್ ಮ್ಯಾಚ್ ಹೌದು. ಈಗ ಇನ್ನೊಂದು ಯಾರೋ ಒಂದು ಕಿಕ್ ಬಾಕ್ಸರ್ ಜೊತೆ ಬಾಕ್ಸಿಂಗ್ ಮ್ಯಾಚ್ ಇದೆ ಈಗ ಇವ್ರಿಗೆ. ಬಟ್ ಈಗ ಹೇಗಾಗ್ಬಿಟ್ಟಿದೆ ಬಾಕ್ಸಿಂಗ್ ಅಂದ್ರೆ ಫುಲ್ಲಿ ಎಂಟರ್ಟೈನ್ಮೆಂಟ್ ಝೋನ್ಗೆ ಹೋಗ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಅವರನ್ನ ಇವ್ರ ಜೊತೆ ಟೈಪ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಮೇವೆದರೇ ಆಗ್ಲಿ,
ಈ ಮೆಗ್ರೆಗರ್ ಜೊತೆ ಹಾ ಈ ವಾಟ್ ದೇ ಕಾಲ್ ಇಟ್ ಈ Corner match. ಸೆಲೆಬ್ರೇಟರಿ ಅಲ್ಲ ವಾಟ್ ಇಸ್ ಇಟ್ಸ್ ಕಾಲ್ಡ್ ಸಮಥಿಂಗ್ ಇವೆಂಟ್ ಮ್ಯಾಚಸ್. ಈಗ ಯೂಟ್ಯೂಬರ್ ಜೊತೆ ಫೈಟ್ ಮಾಡೋದು, ಎಕ್ಸಿಬಿಷನ್ ಮ್ಯಾಚಸ್ ಎಕ್ಸಿಬಿಷನ್ ಮ್ಯಾಚಸ್ ಆಡೋದೆಲ್ಲ ಶುರು ಆಗ್ಬಿಟ್ಟಿದೆ. ಸೊ ಈಗ ಅಲ್ಲಿ ಕಾನರ್ ಮೆಗ್ರೆಗರ್ ಜೊತೆ ಆಡಿದ್ರು ಮೇವೆದರ್ ಇದೆಲ್ಲ. ಸೊ ಈ ತರ ಆಗ್ಬಿಟ್ಟಿದೆ ಅದು. ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ದಟ್ ಯು ಸ್ಟಾರ್ಟೆಡ್ ವಿತ್ ಬಾಕ್ಸಿಂಗ್. ಅಬ್ಬಾ, ಈ ಸ್ಪೋರ್ಟ್ಸ್ ಅನ್ನೋ ಅದೇ ಸ್ಪೋರ್ಟ್ಸ್ ಆಗಿ ವರ್ಕೌಟ್ ಆಗಿ ಮನೆಯಿಂದಾನೇ ಬಂದಿರೋದು. ನೈಸ್. ಬಾಕ್ಸಿಂಗು ಪ್ರಾಬಬ್ಲಿ ನಮ್ಮ ತಂದೆಯಿಂದ ಬಂದಿರೋದು. ಏನಕ್ಕೆ ಅಂದ್ರೆ ಮೈಕ್ ಟೈಸನ್ ಮ್ಯಾಚಸ್ ಇದ್ದಾಗ ನನ್ನೂ ಸ್ಕೂಲ್ ಕಳಿಸ್ತಾ ಇರಲಿಲ್ಲ. ನಮ್ಮ ತಂದೆಗೆ ಇಷ್ಟ ಮೈಕ್ ಟೈಸನ್. ಬರ ಯಾವ ಸ್ಕೂಲ್ ಬೇಡ ಬಾಯಿ ಕೂತ್ಕೊಂಡು. ನಮ್ಮಮ್ಮ ಒಂದೇ ಬಂದ್ಬಿಡ, ಸ್ಕೂಲ್ಗೆ ಹೋಗೋ ಮಗುನ ಹಾಳು ಮಾಡ್ತಾ ಇದ್ದೀರಾ ಅಂತ. ಸೊ ಅವಾಗಿಂದನೇ ಬಾಕ್ಸಿಂಗ್ ಅಂದ್ರೆ ಅಲ್ಲಿಂದನೇ ಪ್ರಾಬಬ್ಲಿ ಇಂಟ್ರೆಸ್ಟ್. ಬಟ್ ಮೈಕ್ ಟೈಸನ್ ಆಲ್ಸೋ ವಾಟ್ ಅ ಲೈಫ್ ಹಿ ಹ್ಯಾಸ್ ಹ್ಯಾಡ್. ಅವ್ರು ನೋಡಿರೋ ಅಪ್ಸ್ ಡೌನ್ಸ್ ಆಗಲಿ, ಅವರ ಹಿನ್ನೆಲೆ ಆಗಲಿ, ಅವ್ರು ಬಂದಿರೋ ಹುಡ್ ಅಂತಾರಲ್ಲ, ಅವ್ರು ಬಂದಿರೋ ಜಾಗದಿಂದ, ಅವರ ಮನೆ ಪರಿಸ್ಥಿತಿಯಿಂದ 19 yearsಗೆ ವರ್ಲ್ಡ್ ಚಾಂಪಿಯನ್ ಆಗಿ ಜೈಲಿಗೆ ಹೋಗಿ ವಾಪಸ್ ಬಂದು ಬ್ಯಾಂಕ್ರಪ್ಟ್ ಆಗಿ ಬಿಳಿ ಹುಲಿಗಳನ್ನ ಮನೆಯಲ್ಲಿ ಸಾಕೊಂಡು, ವಾಟ್ ಅ ಲೈಫ್. ಈ ರಿಂಗ್ ಬಗ್ಗೆ ಹೇಳಿ ನನಗೆ ಯಾವಾಗ್ಲೂ ಅದ್ರ ಬಗ್ಗೆ ಗಮನ ಬರುತ್ತೆ. ಇಟ್ಸ್ ಹ್ಯೂಜ್, ಇಟ್ಸ್ ಮ್ಯಾಸ್ಕ್ಯುಲಿನ್. ಇದು ಎಂಗೇಜ್ಮೆಂಟ್ ಆದಾಗ ತಗೊಂಡಿದ್ದು ರಿಂಗು. ಇದರಲ್ಲಿ ಏನಿದೆ ಅಂದ್ರೆ ಎಂಗೇಜ್ಮೆಂಟ್ ಆದಾಗ ನಾನು ಒಂದ್ ಸ್ವಲ್ಪ ಸ್ಪಿರಿಚುವಲ್, ನನ್ನ ಹೆಂಡತಿಗೂ ಗೊತ್ತು, ಅಂಡ್ ಆಲ್ಸೋ ಶಿ ಈಸ್ ಆಲ್ಸೋ ಸ್ಪಿರಿಚುವಲ್. ನನಗೆ ಈ ಎಂಗೇಜ್ಮೆಂಟ್ ತುಂಬಾ ಆಡಂಬರವಾಗಿ ಮಾಡ್ಕೊಳ್ದೆ ನಮ್ಮಣ್ಣ ರೇಗಿಸ್ತಿದ್ದೆ, ಏನ ಮಿನಿ ದೇವಸ್ಥಾನನೇ ಅಂತ. ಯಾಕೆಂದ್ರೆ ಇಲ್ಲಿ ಶಿವ ಪಾರ್ವತಿ ನೋಡ್ಬೋದು, ಗಣೇಶನ್ ನೋಡ್ಬೋದು, ಇಲ್ಲಿ ನಂದಿ ನೋಡ್ಬೋದು, ಈ ಕಡೆ ನರಸಿಂಹನ್ ನೋಡ್ಬೋದು, ಈ ಕಡೆ ನಾಗದೇವಗಳು ನೋಡ್ಬೋದು, ಗಂಗೆ ನೋಡ್ಬೋದು, ಪಾರ್ವತಿ ಲಕ್ಷ್ಮಿ ಎಲ್ಲ ದೇವರುಗಳು ಇರೋಂಥ ಇದು. ನಾನು ಫೇಸಿಂಗ್ ನೋಡೋದು ಗೋವು ನನಗೆ ಫೇಸಿಂಗ್ ಇರಲಿ ಅಂದ್ಬಿಟ್ಟು ನಾನು ಹಾಕೊಂಡು ಗೋಮಾತೆಯಲ್ಲೆಲ್ಲ ದೇವರುಗಳು ಇರೋದಲ್ಲ ಸರ್. ಲವ್ಲಿ. And you also are into chains and all of that. No, you're not? No. ನನಗೆ ಇದು ನೋಡಿ, ಇದು ನಮ್ಮ ಅಜ್ಜಿ ಕೊಡ್ಸಿದ್ದು. ಇದು ನಮ್ಮ ಅಜ್ಜಿ ಕೊಡ್ಸಿದ್ದಕ್ಕೆ ಚೈನ್ ಇಲ್ಲ ಅಂದ್ಬಿಟ್ಟು ಈ ಚೈನ್ ನಮ್ಮ ಅಣ್ಣ ಕೊಡ್ಸಿದ್ದು. ಓಕೆ, ಇದು ನನ್ನ ಮಗಳ ಹೆಸರು ರುದ್ರಾಕ್ಷಿ. ಹೌದು. ಇದು ನನ್ನ ಹೆಂಡತಿ ಗಿಫ್ಟ್ ಕೊಟ್ಟಿರೋದು. ನಾನೇನೋ ತಗೊಳಲ್ಲ ಸರ್, ಎಲ್ಲ ಅವರೇ ಕೊಡ್ಸಿರೋದು. ಇನ್ಕ್ಲೂಡಿಂಗ್ ಇದು ಬಟ್ಟೆನೂ ಅಷ್ಟೇ, ಅವರೇ ಹೋಗಿ ಎಲ್ಲ ಶಾಪ್ ಕೊಡ್ತಾರೆ. ಈಗ ಸ್ವಲ್ಪ ಫಿಲ್ಮ್ ಕಡೆಗೆ ಬರೋಣ. ಈಗ ಈ KGF ಬಂತು, ಅದೆಲ್ಲ ಹಿಟ್ ಆದ್ಮೇಲೆ ಏನಾಯ್ತು ಅಂದ್ರೆ ಪ್ರತಿಯೊಬ್ಬ ನಟರು ದೇ ಸ್ಟಾರ್ಟೆಡ್ ಟೇಕಿಂಗ್ ಅ ಲಾಟ್ ಆಫ್ ಟೈಮ್ ಬಿಫೋರ್ ದೇರ್ ಇಸ್ ನೆಕ್ಸ್ಟ್ ಫಿಲ್ಮ್. ಬಟ್ ನೀವು ಅದಕ್ಕೆ ಮುಂಚೆನೇ 2012 ಅದ್ದೂರಿ, 2014 ಬಹದ್ದೂರ್ ಅನ್ಸುತ್ತೆ, 2017 ಭರ್ಜರಿ, ಅಲ್ಲೇನೆ ನಿಮ್ಗೆ 2-3 ವರ್ಷ ಆಗ್ತೈತಲ್ಲ, ಯಾಕೆ? ಸರ್ ಏನು ಅಂದ್ರೆ ಇವಾಗ ಬ್ಲೇಮ್ ಗೇಮ್ಸ್ ಆಡ್ಬೋದು ಈಸಿಯಾಗಿ. ಅವರಿಂದ ಹಂಗಾಯ್ತು, ನಮ್ದೇನು ತಪ್ಪಿಲ್ಲ. ಈ ಬ್ಲೇಮ್ ಗೇಮ್ಸ್ ಆಡದೆ ಬಾಟಮ್ ಲೈನ್ ಏನು, ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಷ್ಟೇ. ಸರಿ. ಸೊ ಅದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ವಿ. ನಮ್ಗೆ ಹಿಂದೆ ಏನೇನೋ ಆಯ್ತು ಅದನ್ನೆಲ್ಲ ಹೇಳಿದ್ರೆ ಅದಕ್ಕೊಂದು ಎಪಿಸೋಡ್ ಆಗುತ್ತೆ ಸರ್. ನಮ್ಮಿಂದ ತಪ್ಪಿಲ್ಲ, ನಮ್ಮಿಂದ ಟೈಮ್ ಆಗಿಲ್ಲ, ಏನೇ ಆದ್ರೂ ಇನ್ನು ಹಿಂದಿನ ಸಿನಿಮಾ 2012 ನೆಕ್ಸ್ಟ್ ಸಿನಿಮಾ ಯಾವ ಬಂದೆ ಅದನ್ನ ಹೇಳಯ, ಇನ್ನು ಕಷ್ಟ ಕಾರ್ಪಣ್ಯ ಯಾರು ಕೇಳ್ತಾರೆ ಅಂತ ಅಂದಾಗ ನಮ್ಮ ಸಿನಿಮಾ ಬಂದಿದ್ದೆ 2.5 ವರ್ಷ ಆದ್ಮೇಲೆ. ಬಟ್ ಆ ಸಿನಿಮಾ ನೋಡಿದಾಗ ಇಷ್ಟಪಟ್ರಲ್ಲ, ಕರೆಕ್ಟ್. ಸೊ ಆ 2.5 ವರ್ಷ ಮಾಡ್ತಾರೆ. ನಾನು ಯಾಕೆ ಕೇಳಿದೆ ಅಂದ್ರೆ, ಈಗ ಕೆಲವರು ಆಬ್ವಿಯಸ್ಲಿ ಹೆಸರುಗಳನ್ನ ತಗೊಳ್ಳಲ್ಲ, ಬಟ್ ಕೆಲವರು ಹೀರೋಸ್ ಪ್ಲೀಸ್ ತಗೊಳ್ಳಿ. ಅಲ್ಲ, ಹೀರೋಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ದೇ ಸಿಟ್ ಅಂಡ್ ಕ್ರಿಯೇಟ್ ದಿ ಸ್ಟೋರಿ ಫಾರ್ ದೆಮ್ ಸೆಲ್ಫ್, ಬರೆಸ್ತಾರೆ ಕೂತು, ಹಾಗಾಗಿ ಟೈಮ್ ಆಗತ್ತೆ ಅಂತ ಹೇಳ್ತಾರೆ. ವಾಸ್ ದಟ್ ವಾಟ್ ಯು ವರ್ ಡೂಯಿಂಗ್ ಬ್ಯಾಕ್ ದೆನ್ ಅಂತ? ಇಲ್ಲ, ಐ ವಿಲ್ ಆಲ್ವೇಸ್ ಟ್ರೈ ಟು ಫಿಟ್ ಇನ್. ಇಲ್ಲ ಅಂದ್ರೆ ನಾ ಯಾಕೆ ಸರ್ ಸಣ್ಣ ಆಗ್ಲಿ, ಯಾಕೆ ದಪ್ಪ ಆಗ್ಲಿ, ನಾನು ಫಸ್ಟ್ ಕೇಳ್ತೀನಿ. ಅಂದ್ರೆ ಇಲ್ಲಾಂದ್ರೆ ಇಮಿಡಿಯೇಟ್ ನಾನೇ ಮಾಡಂಗಿದ್ರೆ ಬನ್ನಿ ಸರಿಗಿರ್ತೇನೆ ಸೈಜು. ಹೀರೋ ಯಾವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಅವ್ನು ಫಸ್ಟ್ ಏನ್ ರೊಟೀನು ಅಂದ್ರೆ ಜಿಮ್ಗೆ ಹೋಗ್ತಾನೆ, ಇಲ್ಲ ಅವನೊಬ್ಬ ಟ್ರೈನರ್ ಅವನು ಅಂತ ಹೇಳಿ ನಾನು ಕಂಫರ್ಟ್ ಝೋನ್ಗೆ ಇನ್ನೂ ಸೈಜ್ ಆಗಿ ಆರಾಮಾಗಿ ಮಾಡ್ಬೋದು. ನಾನು ಹಂಗೆ ಮಾಡಿಲ್ಲ ಸರ್. ಯಾಕೆಂದ್ರೆ ಇಲ್ಲಿವರೆಗೂ ನೀವು ನಿಮ್ಗಾಗಿ ಕೂತು ಬರ್ಸಿಲ್ಲ. ಅದ್ದೂರಿ ಆದ್ರೂ ಅಷ್ಟೇ, ಬಹದ್ದೂರ್ ಆದ್ರೂ ಅಷ್ಟೇ, ಭರ್ಜರಿನೂ ಆದ್ರೂ ಅಷ್ಟೇ, ಪೊಗುರಿಗೂ ಅಷ್ಟೇ, ಮಾಡಿಗೂ ಅಷ್ಟೇ, ಇವಾಗ KDಗೂ ಅಷ್ಟೇ. KDಗೆ ಹೆಂಗೆ ಅಂದ್ರೆ ಇನ್ನೂ ನಾನು ನೋಡಿದ ತಕ್ಷಣ ಫಸ್ಟ್ ಡೇ ಶೂಟೇ ಮಾಡಲಿಲ್ಲ ಡೈರೆಕ್ಟ್ರು. ಅಂದರೆ ಫಸ್ಟ್ ಲುಕ್ದು ಮಗ ಏನಿಲ್ಲ, ನಾನು ಸ್ಕೆಚ್ ಕಳಿಸ್ತೀನಿ ಅಂತ. ಆ ಸ್ಕೆಚ್ಚಲ್ಲಿ ಮುಖ ಇತ್ತು, ಬಾಡಿ ಬೇರೆ ಹೋಗ್ತಿತ್ತು. ಏನಣ್ಣ ಹಿಂಗಾಗಬೇಕಾದ್ರೆ ನಿನ್ಗೆ ಆಗ್ತೇ ಮಗನ ಆರಾಮಾಗಿ 1-1.5 ತಿಂಗಳಲ್ಲಿ ಆಗೋಗ್ತೀಯ ಅಣ್ಣ. ಹಿಂಗೆಲ್ಲ ಆಗಬೇಕು ಅಂದರೆ ಸಾಧ್ಯನೇ ಇಲ್ಲ 1.5 ತಿಂಗಳಲ್ಲಿ. ನನಗೆ ನಂಬಿಕೆ ಇದೆ, ನೀನು ಆಗ್ತೀಯ, ನಂಗೆ ನಂಬಿಕೆ ಇದೆ. ನಾವು ಕಾರಲ್ಲ ಏನು ಗುರು, ಏನೋ ನಂಬಿಕೆ ಇದೆ ಅಂತಾರೆ.
ಇವ್ರುಗಳ ನಂಬಿಕೆಗೋಸ್ಕರ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅವ್ರು ಯಾರೋ ನಂಬಿದಾರೆ ಅನ್ಬಿಟ್ಟು ಮಾಡ್ತೀವಲ್ಲ ಅದು ನಿಜವಾಗ್ಲೂ ವರ್ಕ್ ಆಗುತ್ತೆ ಸರ್. ಹಾ. ನಾವು ಟ್ರೆಡ್ಮಿಲ್ ಮೇಲೆ ಓಡ್ಬೇಕಾದ್ರೆ ಸುಸ್ತಾಗಿದ ತಕ್ಷಣ ಅಥವಾ ಪಾರ್ಟ್ನರು ಏನ್ ಮಚ ಬಾ ಲಾಸ್ಟಲ್ಲಿ ಒಂದು 10 ನಿಮಿಷ ಮಾಡೋಣ ಇನ್ನೂ ಅಂದರೆ ಇನ್ಫ್ಲುಯೆನ್ಸ್ ಆಗ್ತೀವಿ. ಈಗ ನಾವು ಡಯಟ್ ಮಾಡಬೇಕಾದ್ರೆ ಭಯಂಕರ ಇನ್ಫ್ಲುಯೆನ್ಸ್ ಆಗ್ತೀವಿ. ಫಾಸ್ಟಿಂಗಲ್ಲಿ ಬೇರೆ ಇರ್ತೀವಲ್ಲ, ಇಮ್ಮಿಡಿಯೇಟಾಗಿ ಯಾರನ್ನ ಬಂದು ಅಲ್ಲ ಮಾಡಬಾರ್ದಯ್ಯ, ಲಿವರ್ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ದಯವಿಟ್ಟು ನೋಡಿ ಎಷ್ಟು ವೀಕ್ ಆಗಿದೆಯಾ, ಸ್ವಲ್ಪ ತಿನ್ನು, ಗ್ರ್ಯಾಜುಯಲ್ ಆಗಿ ಮಾಡು ಅಂತ ಹೇಳಿದಾಗ ಇಮ್ಮಿಡಿಯೇಟಿಗೆ ಹೌದಲ್ವಾ ಅವ್ರು ಹೇಳೋದಲ್ಲ ಕರೆಕ್ಟಲ್ಲ ಅಂತ. ಬಟ್ ಇದೆಲ್ಲ ಆಗತ್ತೆ ಅಂತ ನಾನು ಮುಂಚೆ ಫಿಕ್ಸ್ ಆಗಿರ್ತೀನಿ. ನೋಡೋ ಯಾರು ಏನು ಹೇಳಿದ್ರು ಇನ್ಫ್ಲುಯೆನ್ಸ್ ಆಗ್ಬಿಡತ್ವಾ, ನಿನಗೆ ಗೊತ್ತು ನಿನ್ನ ವಿಷನ್. 3 ದಿವಸ ಏದು ಉಸಿರಾಗುತ್ತೆ, ಫ್ಯಾಟಿ ಲಿವರ್, ಲಾಸ್ಟಲ್ಲಿ ಫ್ಯಾಟಿ ಲಿವರ್ ಅಂತ ಆಗುತ್ತೆ. ಯು ಹ್ಯಾವ್ ಟು ರಿವರ್ಸ್ ದ್ಯಾಟ್. ಸಡನ್ ಆಗಿ ನಿಲ್ಸೋದು ಊಟ ಬಲ್ಕ್ ಆಗ್ಬೇಕಾದ್ರೆ ಊಟ ಕಟ್ ಮಾಡಿದ್ರು ಫ್ಯಾಟಿ ಲಿವರ್ ಆಗತ್ತಾ? ಹೌದು, ಕೀಟೋ ವರ್ಕ್ ಆಗುತ್ತೆ. ನಿಮಗೆ ಫ್ಯಾಟಿ ಲಿವರ್ ಅದೊಂದು ಆಗತ್ತೆ ಅಷ್ಟೇ. ಅದು ಯು ಕ್ಯಾನ್ ರಿವರ್ಸ್ ಇಟ್. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್, ಯು ವಿಲ್ ಬಿ ವೆರಿ ಹೆಲ್ದಿ ಆ್ಯಕ್ಚುಲಿ. ನೀವು ಫಾಸ್ಟಿಂಗ್ ಮಾಡಿದ್ರೆ ಕ್ಯಾನ್ಸರ್ ಸೆಲ್ಸ್ ನಿಮ್ಗೆ ಗೊತ್ತಲ್ಲ. ಸೊ ಕರೆಕ್ಟ್. ಸಾರಿ ಟು ಗೋ ಬ್ಯಾಕ್ ಟು ವರ್ಕ್ಔಟ್, ಬಟ್ ಇದನ್ನ ಹೆಂಗ್ ಅಂದ್ರೆ ನಿಮಗೆ ಬೇಜಾರಾಗದೇ ಇಲ್ಲ ಟು ಗೋ ಟು ದ ಜಿಮ್? ಡು ಯು ಆಲ್ಸೋ ಹ್ಯಾವ್ ಡಲ್ ಫೇಸಸ್ ವಿತ್ ದ ಜಿಮ್, ಅಥವಾ ದಟ್ಸ್ ದಿ ಒನ್ ಥಿಂಗ್ ದಟ್ ಯು ವಾಂಟ್? ದೇವ್ರ ಮನೇಲಿ ಹೋಗಿ ಪೂಜೆ ಮಾಡ್ದಂಗೆ ಜಿಮ್ಗೆ ಹೋಗ್ಲೇಬೇಕು ಪ್ರತಿದಿನ? ಸರ್, ಇವಾಗ ನಿಮ್ಗೆ ಅರ್ಥ ಆಗಂಗೆ ಹೇಳ್ಬೇಕು ಅಂದ್ರೆ, ಇವಾಗ ನೀವು ನಾನು ಇಂಟರ್ವ್ಯೂ ಮಾಡ್ತಾ ಇರ್ತೀರಾ, ನೀವು ಮೊಬೈಲ್ ಏನಕ್ಕೆ ಇಟ್ಕೊಂಡಿದ್ದೀರಾ, ಬುಕ್ ಏನಕ್ಕೆ ಇಟ್ಕೊಂಡಿರ್ತೀರಾ? ಬಿಕಾಸ್ ನಿಮ್ಗೆ ಇಂಟ್ರೆಸ್ಟ್ ಆ್ಯಂಡ್ ಆಲ್ಸೋ ನಿಮ್ಮ ಇಂಟ್ರೆಸ್ಟ್ ಕರೆಕ್ಟಾ. ಮತ್ತು ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಇದನ್ನ ಇಟ್ಕೊಂಡು ಮಾಡಿ ಹಿಂಗೆ ಕೇಳಬೇಕು ಅಂತ. ನಿಮ್ಮ ಇಂಟ್ರೆಸ್ಟ್ ಸರ್, ನಿಮ್ಗೆ ಎಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅಲ್ಲಿ ನಿಮ್ಮ ಕೆಲಸ ಖಂಡಿತ ನೀವು ಮಾಡಿ. ನೈಸ್ ನೈಸ್ ನೈಸ್. ಡು ಯು ಥಿಂಕ್, ಈಗ ನೀವು ನಿಮ್ಮ ತಂದೆಯವರನ್ನ ನೋಡಿದ್ರಿ, ಅಂಕಲ್ಸ್ನ ನೋಡಿದ್ರಿ, ಇನ್ಸ್ಪೈರ್ ಆಯಿತು, ಮಾಡಿದ್ರಿ. ಈಗಿನ ಕಾಲದ ಮಕ್ಕಳು, ಲೈಕ್ ಫಾರ್ ಎಕ್ಸಾಂಪಲ್ ಯುವರ್ ಚಿಲ್ಡ್ರನ್, ವಿಲ್ ದೇ ಕ್ಯಾರಿ ಇಟ್ ಓವರ್ ಫ್ರಮ್ ಯು, ಅಥವಾ ಸ್ವಲ್ಪ ಹೇಳಿ ಮಾಡಿಸ್ಬೇಕಾ? ಇಲ್ಲ ಜಿಮ್ ವಿ ಶುಡ್ ಡೂ ದ್ಯಾಟ್. ಸಿ, ಇವಾಗ ನನಗೆ ಐ ಹ್ಯಾವ್ ಅ ಡಾಟರ್ ಸರ್, ಈಸ್ ಹಾರ್ಡ್ಲಿ 3 years. ನಾನು ಊಟ ತಿಂತಾ ಇರ್ತೀನಿ, ಅವ್ರು ಹೆಂಗೆ ಅಬ್ಸರ್ವ್ ಮಾಡ್ತಾರೆ ಅಂದರೆ, ಊಟ ತಿಂತಾ ಇರ್ತೀನಿ, ಊಟ ಮಾಡಿದ ತಕ್ಷಣ ಯೂಶಲಿ ಕೈ ತೊಳೆದು ಕೈ ಮುಗ ಅನ್ನೋದು ಸುಖಿ ಮಾಡ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ತಾದ್ಮೇಲೆ ಟಿ ವಿ ಹಂಗೆ ಅಲ್ಲೇ ತಟ್ಟೆ ಅಲ್ಲೇ ಇರ್ತೀನಿ, ಟಿ ವಿ ನೋಡ್ತಾರೆ. ಒಂದು 10 ನಿಮಿಷ ಆದಮೇಲೆ ನಾನು ಹೆಂಡ್ತಿನೋ ಅಥವಾ ನಾನಿದ್ದಾಗ ನಾನು ಎತ್ಕೊಂಡು ಹೋಗ್ತೀನಿ. ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇ ಶೀಲ್ ಈಟ್ ಅಂದರೆ ವಾಶ್ ಇಲ್ಸೆ ಅನ್ನೋದತ್ತು ಸುಖಿ ಬಾ ಓಕೆ, ಎತ್ತಿಡಲ್ಲ ಪ್ಲೇಟು. ಯಾಕೆಂದರೆ ಪಪ್ಪ ನಿನ್ನೆ ಅಪ್ಪ ಎತ್ತಿಟ್ಟಿಲ್ಲ ಅಂತ ಇಮಿಡಿಯೇಟಾಗಿ ನಮ್ಮ ಮುಖ ನೋಡಿದಾಗ ವಿ ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್ ಡೇ ನಾವು ಅವಳು ನೋಡಲಿ, ನನ್ನ ಮಗಳು ನೋಡಲಿ ಅಂತಲೇ ಕೈಯೆಲ್ಲ ತೊಳೆದು ಅನ್ನ ಅದು ಸುಖಿಬವ್ವ, ನಮ್ಗೆ ಅನ್ನ ಕೊಟ್ಟವರು ಯಾವತ್ತೂ ಚೆನ್ನಾಗಿರ್ಬೇಕು ಅಂತ ಮಗಳಿದ್ರ ಅರ್ಥ ಅಂದಾಗ ಹೌದಾ ಓಕೆ ಅಂತ ತಿರ್ಗಾ ನಾವೇ ಅಲ್ಲಿಗೆ ಹೋಗಿ ವಾಶ್ ಬೇಸಿನ್ ತೊಗೊಂಡೋಗಿ ನೋಡಮ್ಮ ನಾನೇ ವಾಶ್ ಮಾಡ್ತಾ ಇದ್ದೀವಿ ಅಂತೆಲ್ಲ ತೋರ್ಸಾದ್ಮೇಲೆ ನೆಕ್ಸ್ಟ್ ಡೇ ಶಿಲ್ ಬಿ ಲೈಕ್ ಪಪ್ಪ ಹಂಗೆ ಮಾಡಿದ್ರು ಓಕೆ ನಾನು ವಾಶ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆ ಪುಟ್ಟ ಕೈಯಲ್ಲಿ ಶೀಲ್ ಟ್ರೈ ಅಂದರೆ ಅವ್ರ ಡಿಸಿಪ್ಲಿನ್ ಅವ್ರಿಗೆಲ್ಲ ಹೊಸದಲ್ಲ ಸರ್. ನಾವೇನು ಮಾಡ್ತೀವೋ ಅದನ್ನೇ ಕಲಿತಾರೆ. ಸೊ ನಮ್ಗೆ ಹೆಂಗೆ ಆಗೋಗಿದೆ ಅಂದ್ರೆ ಮನೇಲಿ ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಆಗಿದೆ. ಕರೆಕ್ಟ್. ಸೊ ನಾವುಗಳು ನಮ್ಮ ತಂದೆ ತಾಯಿ ಅಂಕಲಿಂದ ನೋಡೇ ನಾವು ಕಲ್ತಿರೋ. ಸರಿ. ಸೊ ಇವತ್ತು ನಮ್ಮ ಮಕ್ಳೇನಾದ್ರೂ ಕಲಿತಾ ಇದ್ದಾರೆ ಅಂದರೆ ಅವ್ರುಗಳಿಂದ. ನಿಮ್ಮ ಬಗ್ಗೆ ನನಗೆ ಇನ್ನೊಂದೇನು ಆಶ್ಚರ್ಯ ಆಗೋದು ಅಂದರೆ, ಅದ್ರ ಬಗ್ಗೆ ಆಮೇಲೆ ಬರ್ತೀನಿ, ಬಟ್ ಅದಕ್ಕೆ ಮುಂಚೆ ಈಗ ದ ಸ್ಪಿರಿಚುವಲ್ ಸೈಡ್ ಇದೆ. ನಿಮ್ಮ ರಿಂಗೆ ತೋರಿಸಿದ್ರೆ ರಿಂಗಲ್ಲೂ ದೇವಸ್ಥಾನವನ್ನೇ ಇಟ್ಕೊಂಡಿದ್ದೀರಿ ಅಂತ ಹೇಳಿದ ಹಾಗೆ ಇದೆ. ಇದೆಲ್ಲವೂ ನಿಮಗೆ ಒಂದು ಹ್ಯೂಮಿಲಿಟಿಯನ್ನ, ನಿಧಾನವನ್ನ, ಗ್ರೌಂಡೆಡ್ ಆಗಿರೋದನ್ನ ಹೇಳ್ತಾ ಬರುತ್ತೆ. ಈಗ ಮನೆಯಲ್ಲಿ ಊಟ ಮಾಡಿದ್ಮೇಲೆ ನನ್ನ ತಾತು ಸುಖಿ ಭವ ಅಂತೀರಿ, ಮಗಳಿಗೂ ಅದೇ ಹೇಳ್ಕೊಡ್ತಾ ಇದ್ದೀರಿ. ಬಟ್ ದಿ ವರ್ಲ್ಡ್ ಔಟ್ ದೇರ್, ಈಗ ಸೋಷಿಯಲ್ ಮೀಡಿಯಾ ಆಗಲಿ ಮತ್ತೊಂದಾಗಲಿ, ದೇರ್ ಯು ಆರ್ ದಟ್, ಅಂದ್ರೆ ಯು ಆರ್ ಜಾಲಿ ಎನರ್ಜೆಟಿಕ್, ಆಲ್ ಆಫ್ ದಟ್. ಬಟ್ ಸಮ್ಟೈಮ್ಸ್ ಯು ಹ್ಯಾವ್ ಟು ಟೇಕ್ ದಟ್ ಸ್ಟ್ಯಾನ್ಸ್, ಸೇಯಿಂಗ್ ಇಲ್ಲ ನಂದಿದು ವ್ಯೂ, ದಿಸ್ ಇಸ್ ಹೌ ಐ ವಿಲ್ ಡೂ ಇಟ್ ಅಂತ. ನನಗೆ ಅದು ಇಟ್ ಇಂಪ್ರೆಸಸ್ ಮೀ ಹೈಲಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಕಾಂಟ್ರವರ್ಸಿ ಅಂತಲ್ಲ, ಬಟ್ ನಮ್ಮ ಪ್ರವೀಣ್ ಏಕಾಂತ್ ಅವ್ರ ಜೊತೆ ನೀವು ಹೋದ್ಸಲ ಒಂದು ಇಂಟರ್ವ್ಯೂ ಮಾಡಿದಾಗ ಮಾರ್ಟಿನ್ ಸಮಯದಲ್ಲಿ ಐ ಥಿಂಕ್ ಯು ಸ್ಪೋಕ್ ಅಬೌಟ್ ಫ್ಯಾನ್ಸ್ ಏನ್ ಮಾಡ್ತಾರೋ ಅದನ್ನ ಅವ್ರು ಮಾಡ್ತಾರೆ. ಐ ನಾಟ್ ಗೋನ್ ಟು ಸ್ಟಾಪ್ ದೆಮ್. ನೌ ದಟ್ಸ್ ಅ ವೆರಿ ಸ್ಟ್ರಾಂಗ್ ಟೇಕ್ ಆರ್ ಅ ಸ್ಟ್ರಾಂಗ್ ಒಪಿನಿಯನ್, ಸ್ಟ್ರಾಂಗ್ ಸ್ಟ್ಯಾನ್ಸ್ ದಟ್ ಯು ಆರ್ ಇನ್. ಇಲ್ಲಿ ನಿಧಾನ, ಹ್ಯೂಮಿಲಿಟಿ ಎಲ್ಲ ಇದೆ, ಬಟ್ ಅಟ್ sometimes you have to be aggressive. No, other situations. No. I'll tell you. We should always adopt good things from seniors. I'll tell you. ಕೆಲವು ಇಂಟರ್ವ್ಯೂಸ್ ಎಲ್ಲ ನೋಡ್ಬೇಕಾದ್ರೆ ನಾವು ನೋಡಿದಾಗ ಒಂದು ಸಿನಿಮಾ ಚೆನ್ನಾಗಿ ಓಡಿರಲ್ಲ, ಒಂದು ಸಿನಿಮಾ ಚೆನ್ನಾಗಿ ಓಡಿರುತ್ತೆ, ಕೆಲವು ಸಿನಿಮಾ ಒಂದೊಂದು. ಬಟ್ ಪ್ರತಿಕ್ರಿಯೆ ಅನ್ನೋದು ಪತ್ರದಲ್ಲಿ ಬರೀತಿದ್ರು. ನಾವು ಅವ್ರ ರಿವ್ಯೂಸ್ನ ಆ ಫ್ಯಾನ್ಸು ಪೋಸ್ಟ್ ಮಾಡೋರು. ಅವಾಗ ಇಮಿಡಿಯೇಟಾಗಿ ಶಂಕರಣ್ಣ ರಿಪ್ಲೈ ಏನಂತ ಮಾಡ್ತಿದ್ರಂತೆ ಅಂದರೆ,
ಎಲ್ಲ ಓಕೆ, ವಾಟ್ ವಾಸ್ ಮೈ ಮಿಸ್ಟೇಕ್ ಅಂತ ರಿಪ್ಲೈ ಮಾಡ್ತಾ ಇದ್ದಾರೆ. ಸೊ ಈ ಫ್ಯಾನ್ಸಿ ವರ್ಡ್ಸ್ನ ಈ ಕುಡ್ ಹ್ಯಾವ್ ಬಿಲೀವ್ಡ್, ಈ ಕುಡ್ ಹ್ಯಾವ್ ಕ್ಯಾರಿಡ್. ಬಟ್ ಅದು ಹೊರತುಪಡಿಸಿ ಎಲ್ಲ ಓಕೆ, ನಾನು ಏನು ಮಿಸ್ಟೇಕ್ ಮಾಡಿದ್ದೀನ ಅದನ್ನು ಹೇಳಯ್ಯ ಅಂತ ರಿಪ್ಲೈ ಮಾಡ್ತಾ ಇದ್ದಾರೆ ಅಂದರೆ, ಸೊ ಇವಾಗ ಅದು ಅವಾಗ, ಇದು ಇವಾಗ ಹೆಂಗೆ ಅಂದರೆ, ನಾನು ಮಾಡಿರೋ ಮಿಸ್ಟೇಕ್ನ ಅವನ ಸ್ಟೈಲಲ್ಲಿ ಹೇಳ್ತಾನೆ, ಸ್ವಲ್ಪ ಕೆಟ್ಟದಾಗಿ ಬರೀತಾರೆ, ಸ್ವಲ್ಪ ಒಫೆನ್ಸಿವ್ ಆಗಿರುತ್ತೆ, ಅದನ್ನ ನೋಡಿ ಇನ್ನು ಕೆಲವರು ಇರಿಟೇಟ್ ಆಗ್ತಾರೆ. ಸೊ ಇವಾಗ ಪಬ್ಲಿಕ್ ಆಗೋಗಿದೆ, ಅವಾಗ ಮುಂಚೆ ಲಿಟ್ರಲ್ ಇತ್ತು, ಇವಾಗ ಪಬ್ಲಿಕ್ ಆಗಿದೆ. ನಾವು ಇದರಲ್ಲಿ ನನಗೆ ಇವಾಗ ಗುರು ನೀನು ಅಳೋದೇನಾದರೂ ಸರಿಯಾಗಿ ಮಾಡ್ಕೊ ಅಂದರೆ ಸತ್ಯವಾಗ್ಲೂ ಅಪ್ಪ ಹೇಳೋರಿದ್ದಾರೆ, ನೋಡಿದ್ದಕ್ಕೆ ಹೇಳೋರಿದ್ದಾರೆ, ನನ್ಗೆ ಕಂಡ್ರೆ ಆಗೋಲ್ವೋ ಏನೋ ಅದಕ್ಕೆ ಅಟ್ಲೀಸ್ಟ್ ಹೇಳೋರಿದ್ದಾರೆ. ಹೆಂಗೋ ಒಟ್ಟಿನಲ್ಲಿ ಅವ್ರ ಮನಸ್ಸಲ್ಲಿ ಅವ್ರ ತಲೆಯಲ್ಲಿ ಪ್ರೆಸೆನ್ಸ್ ಅಂತೂ ಇದೆ, ನಾನು ಇದ್ದೀನಿ, ಥ್ಯಾಂಕ್ ಯು ಫಾರ್ ದಿ ಅಟೆನ್ಷನ್. ಓಕೆ, ನೀನು ಜೆನ್ಯೂನ್ ಆಗಿ ಹೇಳಿದ್ಯಾ, ಲೆಟ್ ಮೀ ಕರೆಕ್ಟ್. ಬಿಕಾಸ್ ನಾನೇನು 50-60 ಸಿನಿಮಾ ಮಾಡಿಲ್ಲ, ಐ ಓನ್ಲಿ 5 ಮೂವೀಸ್ ಓಲ್ಡ್, ದಿಸ್ ಇಸ್ ಮೈ 6th ಮೂವಿ. ಸೊ ಕಲಿಯೋದು ಸಾಕಷ್ಟಿದೆ ಸರ್, ಬೇರೆಯವರಿಂದ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಇದೆ. ಕ್ಯಾಮ್ರಾ ಸ್ವಿಚ್ ಆಫ್ ಮಾಡ್ಬಿಡಿ, ನಿಮ್ಮ ಇನ್ನೂ ಜಾಸ್ತಿ ಓಪನ್ ಅಪ್ ಆಗ್ತದೆ. ಕರೆಕ್ಟಾ? ಕ್ಯಾಮ್ರಾ ಸ್ವಿಚ್ ಆನ್ ಆಗಿದ್ದಕ್ಕೆ ಒಂದು ಡೆಕೋರಮ್ ಅಲ್ಲಿ ಮಾತಾಡ್ತಾ ಇದೀವಿ. ಒಂಚೂರು ಎಲ್ಲೋ ಒಂದ್ ಸ್ವಲ್ಪ ಓಕೆ ನೋಡ್ತಾ ಇದ್ರೆ, ನೀವು ಅದನ್ನ ಬಿಟ್ರೇನೆ ಯು ವಿಲ್ ಬಿ ಯೋರ್ ಸೆಲ್ಫ್. ಐ ಆಲ್ವೇಸ್ ಟ್ರೈ ಟು ಬಿ ಮೈ ಸೆಲ್ಫ್. ಯು ಲೈಕ್ ಮೀ, ಯು ಡೋಂಟ್ ಲೈಕ್ ಮೀ, ಐ ಆಮ್ ಬೀಂಗ್ ಮೈ ಸೆಲ್ಫ್, ಎಕ್ಸೆಪ್ಟ್ ದ ವೇ ಐ ಆಮ್. ಇಲ್ಲಾಂದ್ರೆ ಓಕೆ, ಡೋಂಟ್ ಎಕ್ಸೆಪ್ಟ್ ಮೀ. ಆನ್ ಸ್ಕ್ರೀನಲ್ಲಿ ಐ ಆಮ್ ಹಿಯರ್ ಟು ಇಂಪ್ರೆಸ್ ಯು, ಐ ಆಮ್ ಹಿಯರ್ ಟು ಎಂಟರ್ಟೈನ್ ಯು. ಅಲ್ಲಿಗೆ ಬಂದು ನಾನು ಇರೋದೇ ಹಿಂಗೆ, ನೀವು ನಂದೇ ನೋಡಿ ಅಂದರೆ ನಡೆಯ ಅಂತ. ನಾನು ಯಾವುದೂ ಲೈಟಾಗಿ ತೊಗೊಳೋದಕ್ಕೆ ಇಷ್ಟಪಡಲ್ಲ, ನಾವು ಯಾವುದು ಗ್ರಾಂಟೆಡ್ ಆಗಿ ತೊಗೊಳೋದಕ್ಕೆ ಇಷ್ಟಪಡಲ್ಲ ಸರ್. ಸೊ ಇಷ್ಟೂ ಜನ ಟ್ಯಾಲೆಂಟ್ಸ್ಗೆ ಸಿಕ್ಕದೇ ಇರುವಂಥ ಒಂದು ಬ್ಲೆಸ್ಸಿಂಗು, ಆ ಭಗವಂತನ ಕೃಪೆ ಆಶೀರ್ವಾದ ಎಲ್ಲೋ ನನಗೆ ಸಿಕ್ಕಿದೆ ಅಂದಾಗ ಐ ಡೋಂಟ್ ವಾಂಟ್ ಟು ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ಅಯ್ಯೋ ಸಾಕಷ್ಟು ಜನ ಕಷ್ಟಪಡ್ತಾವ್ರಯ್ಯ, ಏನೋ ಒಂಚೂರು ಕೆಲಸ ಸಿಕ್ಕಿದೆ, 100% ಕೊಟ್ಟು ಮಾಡೋಣ. ನಾನು ನನ್ನ ಸಿನಿಮಾನ ಟಿವಿಯಲ್ಲೂ ನೋಡಲ್ಲ ಸರ್, ಯಾಕೆಂದ್ರೆ ನಾನು ಬರೀ ಮಿಸ್ಟೇಕ್ಸೇ ಕಂಡು ಹಿಡಿಯೋದು.